ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಈ ಕೆಟ್ಟ ಜನಗಳಿರ್ತಾರೆ, ಅವ್ರ ಕೆಲಸ ಕೆಡಕು ಮಾಡೋದು, ಅಂದರೆ ಯಾವುದಾದ್ರೂ ರೀತಿಯಲ್ಲಿ ಮಾಟ ಮಂತ್ರ ತಂತ್ರ ಮಾಡೋದು. ಅವ್ರಿಗೇನಂತಂದರೆ ಸಂಬಂಧನೂ ಗೊತ್ತಿರಲ್ಲ, ಬಳಗನೂ ಬೇಕಾಗಿಲ್ಲ, ಯಾರು ಉದ್ಧಾರನೂ ಸಹಿಸ್ಕೊಳೋದಿಲ್ಲ, ಯಾರು ಕಂಡ್ರೆ ಆಗಲ್ಲ. ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಿರುಕುಳ ಕೊಡ್ಬೋದು, ಅಥವಾ ಶತ್ರುತ್ವ ಸಾಧಿಸೋದು, ಹಾಗೆತನ ನಡೆಸೋದು, ಸಮಸ್ಯೆಗಳಲ್ಲೇ ಇನ್ನೊಬ್ಬರನ್ನ ಬಲಿಪಶು ಮಾಡ್ತಕ್ಕಂಥ ಒಂದು ಕುತಂತ್ರಿಗಳು ಅಂತ ಹೇಳ್ಬೋದು ನಾವು. ಅಂದರೆ ಇವರು ಯಾರು ಉದ್ಧಾರ ಆಗೋದು ಅವಶ್ಯಕತೆ ಇಲ್ಲ, ತಾವು ಉದ್ಧಾರ ಆಗೋದಿಲ್ಲ, ಇನ್ನೊಬ್ಬರ ಬಗ್ಗೆ ಇಲ್ಲದೇ ಇರತಕ್ಕಂಥ ಅಪಪ್ರಚಾರ ಕಿರುಕುಳ ಕೊಡ್ತಾ ಅವನ ಬಗ್ಗೆ ಹೀನಾಮಾನವಾದಂಥ ಒಂದು ಸ್ಥಿತಿನ ನಿರ್ಮಾಣ ಮಾಡೋದು. ಜೊತೆಗೆ ಏನಂತಂದರೆ ಅವನ ಮೇಲೆ ಇಲ್ಲದೇ ಇರೋವಂಥ ಒಂದು ಸ್ಥಿತಿನ ಎತ್ಕಟ್ಟೋದು, ಅಂದರೆ ಜನಗಳನ್ನು ಎತ್ಕಟ್ಟಿ ಅವನನ್ನು ದಿಕ್ಕು ದಿವಾಳಿ ಇಲ್ಲದಿರೋ ರೀತಿಯಲ್ಲಿ ಮಾಡಾಕೋದು. ಜೊತೆಗೆ ಮಾಂತ್ರಿಕವಾಗಿ ಕೆಟ್ಟದಾಗಿ ಏನಾದರೂ ಮಾಡಿ ಹಾಕೋದು. ಇದರಿಂದ ಏನಾಗುತ್ತೆ, ಆ ಮನುಷ್ಯನ ಒಂದು ಸ್ಥಿತಿ ಹೇಗಾಗಿರಬಾರ್ದು, ಅನುಭವಿಸುವಂಥ ಮನುಷ್ಯನಿಗೆ ತಾನೇನೂ ಮಾಡಿರೋದಿಲ್ಲ, ಕರ್ಮಗೆಡಿಯಲ್ಲ, ಅಥವಾ ಅವನು ಯಾವುದೇ ರೀತಿಯಾದಂಥ ಸಮಸ್ಯೆಗಳಲ್ಲಿ ಕೂಡ ಇರೋದಿಲ್ಲ, ಇದ್ದಕ್ಕಿದ್ದ ಹಾಗೆ ಅವನ ಜೀವನ ಅನ್ನೋದು ಬದಲಾಗ್ತಾ ಹೋಗುತ್ತೆ. ಯಾವ ರೀತಿಯಲ್ಲಿ? ಆರ್ಥಿಕವಾಗಿ ಪತನ ಆಗ್ಬೋದು, ಅನಾರೋಗ್ಯಕ್ಕೀಡಾಗ್ಬೋದು, ಮನೆಯಲ್ಲಿ ವ್ಯಾಧಿ ಜಗಳ ಕಲಹ ಅನ್ನೋದು ಶುರು ಆಗ್ಬೋದು, ಸ್ನೇಹಿತರು ಅಥವಾ ಒಡ ಹುಟ್ಟಿದವರು ಬೇಕಾದಂತಹ ಬಳಗದಲ್ಲಿ ವೈಮನಸ್ಸು ಶುರು ಆಗ್ಬೋದು. ಒಟ್ಟಾರೆಯಾಗಿ ಅವನ ಜೀವನದಲ್ಲಿ ಹಣಕಾಸಿನ ವಿಷಯದಿಂದ ಹಿಡ್ಕೊಂಡು ಆರೋಗ್ಯ ಹಿಡ್ಕೊಂಡು ಒಂದು ಸಂಬಂಧ ಬಂಧನ ಗೆಳೆತನ ಬಳಗ ಆತ್ಮೀಯತೆ ಸಂಗಾತಿ ಎಲ್ಲವೂ ಕೂಡ ದೂರ ಮಾಡ್ಕೊಳ್ತಾ ಒಂದು ಅತಂತ್ರವಾದಂಥ ಹೀನವಾದಂಥ ಪರಿಸ್ಥಿತಿಗೆ ಬಂದು ಬೀಳ್ತಾನೆ. ಅವನು ರೈತಾಪಿ ವರ್ಗದಲ್ಲೇ ಇದ್ದರೆ ಅಂತ ಇಟ್ಕೊಳ್ಳೋಣ. ಒಳ್ಳೆ ಫಲವತ್ತಾದಂಥ ಭೂಮಿ, ಒಳ್ಳೆ ಬೆಳೆ ಕೊಡ್ತಾ ಇರುತ್ತೆ, ಇದ್ದಕ್ಕಿದ್ದಾಗೆ ಆ ಬೆಳೆ ಬರೋದೇ ಇಲ್ಲ ಅಲ್ಲಿ. ಆ ರೀತಿಯಲ್ಲಿ ಅಂದರೆ ಅಲ್ಲಿ ಅವನಿಗೆ ಆದಾಯ ಬರ್ತಕ್ಕಂಥ ಸ್ಥಿತಿನೇ ಅವರು ಹಾಳು ಮಾಡಿರ್ತಾರೆ. ಅಥವಾ ಇವನು ಒಳ್ಳೆ ಬೆಳೆ ಬೆಳೆದಾಗ ಬೆಲೆ ಇಲ್ದಿರೋವಂಥ ಒಂದು ಪರಿಸ್ಥಿತಿ. ಅಂದರೆ ಸಮಯ ಸಂದರ್ಭ ಇವನನ್ನು ಬಹಳಷ್ಟು ಆಚೆಗೆ ಹಾಕುತ್ತೆ, ನೂಕುತ್ತೆ. ಗಂಡ ಹೆಂಡತಿ ಚೆನ್ನಾಗಿದ್ದರೂ ಕೂಡ ಅವರಿಬ್ಬರಲ್ಲೂ ಮನಸ್ತಾಪ, ಮಕ್ಕಳಿಂದ ಏನಾದರೂ ಒಂದು ರೀತಿಯಲ್ಲಿ ಮನಸ್ತಾಪ, ಕಿರಿಕಿರಿ, ಅಸಹನೆ, ಓದೋ ಮಕ್ಕಳು ಓದದೇ ಇರೋ ರೀತಿಯಲ್ಲಿ ಕೂತ್ಕೊಳ್ತಾರೆ, ಅಥವಾ ಇಷ್ಟದ ವಿರುದ್ಧವಾದಂಥ ವರ್ತನೆಯನ್ನು ತೋರಿಸ್ತಾರೆ. ಹೀಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಮನೆ ಮೇಲೆ ಮಾಂತ್ರಿಕವಾದಂಥ ಒಂದು ಕಿರುಕುಳ ನಡೆದಾಗ ಆ ಮನೆ ಅನ್ನೋದು ನಂದನವನ ಅಂತೂ ಆಗಿರಲ್ಲ. ಒಂದು ರೀತಿಯಲ್ಲಿ ಗಾಢವಾದ ಅಂಧಕಾರದಲ್ಲಿ ಆ ಮನೆ ಕೂತ್ಕೊಂಡ್ಬಿಡುತ್ತೆ, ಏಳಿಗೆ ಇರೋದಿಲ್ಲ. ಆ ಮನೆ ಅನ್ನೋದು ಹೀನ ದರಿದ್ರವಾಗಿ ಕಾಣುತ್ತೆ. ಜನನೂ ನಂಬಲ್ಲ, ಇವರು ಜನನೂ ನಂಬಲ್ಲ, ಅಥವಾ ಆ ಮನೆಗೆ ಹಿಂದೆ ಏನೇನೋ ಬಂದು ಹೋಗೋವಂಥ ಜನಗಳು ಕೂಡ ಕಡಿಮೆ ಮಾಡಿಬಿಡ್ತಾರೆ. ಅಥವಾ ಇವರು ಯಾರದೇ ಕಾರ್ಯ ಕಲ್ಯಾಣ ಅಂದರೆ ಹೋಗ್ಲಿಕ್ಕೂ ಕೂಡ ಇವರಿಗೆ ಮನಸ್ಸು ಬರೋದಿಲ್ಲ. ಆ ರೀತಿಯಲ್ಲಿ ಇವರು ತಟಸ್ಥ ಭಾವನೆಯನ್ನು ಅನುಸರಿಸ್ತಾರೆ. ಹೀಗೆ ಕಿರುಕುಳ ಈ ಕೆಟ್ಟ ಜನಗಳಿಂದ ನಡೆಯುವಂಥ ಈ ಮಾಂತ್ರಿಕ ಕೃತ್ಯದಿಂದನೇ ಶುರು ಆಗ್ತಕ್ಕಂಥದ್ದು ಹೆಚ್ಚಾಗಿ ನಾವು ನೋಡ್ಬೋದು. ಈ ಕೆಡುಕನ್ನು ಮಾಡಿದರೆ ಹೇಗೆ ನಾವು ಪರಿಹರಿಸ್ಕೊಳ್ಬೇಕು, ಇದ್ರ ಬಗ್ಗೆ ನಾವು ನೋಡೋದಾದರೆ ನೋಡಿ, ಈ ಒಂದು ಯಂತ್ರವನ್ನು ತಾವು ಭುಜಪತ್ರೆಯಲ್ಲಿ ಬರೀಬೇಕು. ಯಂತ್ರ ಸ್ವರೂಪ ಹೀಗಿದೆ: ಅಡ್ಡವಾಗಿ 4 ಕಾಲಂ, ಉದ್ದವಾಗಿ 4 ಕಾಲಂ. ಮೊದಲನೇ ಭಾಗದಲ್ಲಿ ಹಂ, ಸಂ, ಕ್ಷಂ, ಫಂ. ಎರಡನೇ ಕಾಲಂನಲ್ಲಿ ಕ್ಷಂ, ಛಂ, ಧಂ, ಝಂ. ಮೂರನೇ ಕಾಲಂನಲ್ಲಿ ನಂ, ಪಂ, ಮಂ, ಧಂ. ನಾಲ್ಕನೇ ಕಾಲಂನಲ್ಲಿ ಛಂ, ಯಂ, ಝಂ, ದಂ. ಈ ರೀತಿಯಾಗಿರ್ತಕ್ಕಂತಹ ಬೀಜಾಕ್ಷರವನ್ನು ಭುಜಪತ್ರೆಯಲ್ಲಿ ಬರಿಬೇಕು. ಮತ್ತು ತಾಮ್ರದ ತಗಡಿನಲ್ಲೂ ಕೂಡ ಬರಿಬೇಕು. ಭುಜಪತ್ರೆಯಲ್ಲಿ ದಾಳಿಂಬೆ ಕಡ್ಡಿಯಿಂದ ಕಪ್ಪು ಮಸಿಯಿಂದ ಬರೀರಿ, ತಾಮ್ರದ ಒಂದು ತಗಡಿನ ಮೇಲೆ ಹಾಗೆ ದಾಳಿಂಬೆ ಕಡ್ಡಿಯಲ್ಲಿ ಬರೀರಿ. ಎರಡರಲ್ಲೂ ಕೂಡ ಬರೆದು, ಅಂದರೆ ಚಿಕ್ಕದಾಗಿ ಬರೆದು ಸುರುಳಿ ಆಕಾರದಲ್ಲಿ ಸುತ್ತಿ ಎರಡನ್ನೂ ಕೂಡ ದಾರದಲ್ಲಿ ಕಟ್ಟಿ ಅದನ್ನು ಒಂದು ತಾಯಿತ ಇರ್ತದಲ್ಲ ಆ ತಾಯಿತದಲ್ಲಿ ಹಾಕಿ, ಹಾಗೆ ಅದರ ಜೊತೆಗೆ ಗೋರಂಜನ, ಅರಿಶಿನ, ಕುಂಕುಮವನ್ನು ಹಾಕಿ ಅದನ್ನು ಭದ್ರ ಮಾಡಿ, ಅಂದರೆ ಮುಚ್ಚಿಬಿಡಿ, ಬಂಧನ ಮಾಡಿ. ಇದನ್ನು ಕಪ್ಪು ದಾರದಲ್ಲಿ ನಿಮ್ಮ ಕೊರಳಿಗೆ ಕಟ್ಕೊಳ್ಳಿ, ಅಥವಾ ಮನೆಯವರೆಲ್ಲರೂ ಇದ್ದರೆ ಮನೆಯವರೆಲ್ಲರೂ ಕಟ್ಕೊಳ್ಳ್ರಿ. ಇದನ್ನು ನೀವು ಮಾಡಿದ್ದೇ ನಿಜ ಆಯ್ತಂದರೆ ಖಂಡಿತವಾಗಿಯೂ ನಿಮಗೆ ಈ ಸಮಸ್ಯೆ ಅಥವಾ ಕೆಟ್ಟದಾಗಿ ಮಾಂತ್ರಿಕವಾಗಿ ದೃಷ್ಟಿ ದಾರಿದ್ರ್ಯಗಳು ಎದುರಾಗಿದ್ದರೆ ಅದರ ಪೀಡನೆ ತೊಲಗುತ್ತೆ.
ಈ ಯಂತ್ರವನ್ನು ನಾವು ನಿಮಗೆ ಶುಕ್ರವಾರ ದಿನ ಉಚಿತವಾಗಿ ಕೊಡ್ತೀವಿ. ಬಂದು ನಮ್ಮ ಕಚೇರಿಗೆ ಬಂದು ಅಥವಾ ಮನೆಗೆ ಬಂದು ತೊಗೊಂಡು ಹೋದರೆ ಉಚಿತವಾಗಿ ಕೊಡ್ತೀವಿ ನಾವು. ಯಾವುದೇ ರೀತಿಯಲ್ಲಿ ಇದು ದುಡ್ಡು ಕಾಸು ಕೊಡೋದಿಲ್ಲ. ಆದರೆ ಹೊರಗಿನ ಜನಕ್ಕೆ ಇದನ್ನು ನಾವು ಉಚಿತವಾಗಿ ಕೊಟ್ಟು ಕಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾರು ಬರ್ತಾರೋ ಅವರಿಗೆ ನಾವು ಶುಕ್ರವಾರ ಉಚಿತವಾಗಿ ಕೊಡ್ತೀವಿ. ನಿಮಗೆ ಅವಶ್ಯಕತೆ ಇದ್ದರೆ ಈ ಯಂತ್ರವನ್ನು ಕೂಡ ತೊಗೊಂಡು ಹೋಗ್ಬೋದು. ಇದು ನಿಮಗೋಸ್ಕರ ನಮ್ಮಿಂದ ಒಂದು ಕಾಣಿಕೆ. ಖಂಡಿತ ನೀವು ಹೊರಗಿನವರಿದ್ದರೆ ನೀವೇ ಕೂಡ ಇದನ್ನು ತಯಾರಿ ಮಾಡ್ಕೊಂಡು ನೀವು ಕಟ್ಕೋಬೋದಾಗಿದೆ. ಏನು ತೊಂದರೆ ಇಲ್ಲ, ಮಾಡಿ. ಎಲ್ರಿಗೂ ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.